ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಕವಿತಾ. ಇವತ್ತು ಲಂಚ್ ಬಾಕ್ಸ್ ಸೀರೀಸ್ನಲ್ಲಿ ಮತ್ತೊಂದು ವಿಡಿಯೋ. ಇವತ್ತಿನ ವಿಡಿಯೋ ಹಾಗೆ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಈ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ಹೇಗನ್ನಿಸ್ತು ಅಂತೇಳಿ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇವತ್ತು ಒಂದೇ ಥರ ಚಿತ್ರಾನ್ನ ಮಾಡ್ತಿರ್ತೀವಿ ಯಾವಾಗಲೂ ನಾರ್ಮಲ್ ಆಗಿ. ಕೆಲವೊಂದು ಸಲ ಈರುಳ್ಳಿ ಹಾಕ್ತೀವಿ, ಕೆಲವೊಂದು ಸಲ ಈರುಳ್ಳಿನ ಹಾಕ್ತೇನೆ ಮಾಡ್ಕೊತೀವಿ. ಆದರೆ ಇವತ್ತೊಂದು ಸ್ವಲ್ಪ ಡಿಫ್ರೆಂಟಾಗಿ ಕ್ವಿಕ್ಕಾಗಿ ಆಗೋ ಥರ ಕುಕ್ಕರ್ನಲ್ಲಿ ಯಾವ ರೀತಿ ಮಾಡೋದು ನೋಡೋಣ. ಈ ಚಿತ್ರಾನ್ನ ರೆಸಿಪಿದೊಂದು ಸ್ಟೋರಿನೇ ಇದೆ. ಅದಕ್ಕೂ ಮುಂಚೆ ಇದಕ್ಕೆ ಏನೆಲ್ಲ ಹಾಕಬೇಕು ಅನ್ನೋದನ್ನು ನೋಡ್ಕೊಂಬಿಡೋಣ. ಫಸ್ಟಿಗೆ ಇಲ್ಲಿ ಇದಕ್ಕೆ ಮಸಾಲೆನ ರುಬ್ಕೋಬೇಕು. ಅದಕ್ಕೆ ಬೇಕಾಗಿರೋದನ್ನೆಲ್ಲ ಹಚ್ಚಿಟ್ಕೊಂಡಿದ್ದೀನಿ. ಇಲ್ಲಿ ಒಂದು 4 ಹಸಿಮೆಣ್ಸಿನ್ಕಾಯಿ, 1 ಗಡ್ಡೆಯಷ್ಟು ಬೆಳ್ಳುಳ್ಳಿ, ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಸ್ವಲ್ಪ ತರ್ತರಿಯಾಗಿ ರುಬ್ಕೋಬೇಕು. ಬೇಕಿದ್ರೆ ಇದಕ್ಕೆ ನೀವು ಜೀರಿಗೆ ಕೂಡ ಫ್ಲೇವರ್ ಇಷ್ಟ ಆಗುತ್ತೆ ಅಂದರೆ ಆ್ಯಡ್ ಮಾಡ್ಬೋದು. ನಾನು ಇಲ್ಲಿ ಚಿತ್ರಾನ್ನ ಫ್ಲೇವರ್ ಬರಬೇಕಲ್ವಾ, ಸೊ ಹಾಗಾಗಿ ಜೀರಿಗೆನ ಸ್ಕಿಪ್ ಮಾಡಿದ್ದೀನಿ. ರುಬ್ಕೊಂಡ ನಂತರ ಒಂದು ಕುಕ್ಕರ್ನಲ್ಲಿ ಸ್ವಲ್ಪ ಎಣ್ಣೆ, ಸಾಸಿವೆ ಹಾಗೆ ರುಬ್ಬಿರೋ ಅಂಥ ಪೇಸ್ಟು ಇದಿಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು. ಅದಾದ ನಂತರ ಅದಕ್ಕೆ ಸ್ವಲ್ಪ ಕರಿಬೇವು, ಸಣ್ಣಗೆ ಹಚ್ಚಿರೋ ಅಂಥ 2 ಮೀಡಿಯಮ್ ಸೈಜಿಂದ ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ. ಇದಿಷ್ಟನ್ನು ಚೆನ್ನಾಗಿ ಮತ್ತೆ ಇನ್ನೊಂದು ಸಲ ಫ್ರೈ ಮಾಡಿಕೊಂಡು ಕೊನೆಯಲ್ಲಿ ಇದಕ್ಕೆ ಹಸಿ ಬಟಾಣಿಯನ್ನು ಸೇರಿಸ್ಕೊತಾ ಇದ್ದೀನಿ. ಇದ್ದರೆ ಹಾಕ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಫ್ಲೇವರ್ ಚೆನ್ನಾಗಿರುತ್ತೆ. ಅಥವಾ ಮಿಕ್ಸ್ ವೆಜಿಟೇಬಲ್ ಕೂಡ ಆ್ಯಡ್ ಮಾಡ್ಕೋಬೋದು. ನಂತರ ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀವು ಅಕ್ಕಿಯನ್ನು ಸೇರಿಸ್ಕೋಬೋದು. ಇಲ್ಲಿ ನಾನು 1.5 ಗ್ಲಾಸಷ್ಟು ರೈಸನ್ನು ಹಾಕ್ಕೊಂಡಿದ್ದೀನಿ. ಈಗ ಕೊನೆಯಲ್ಲಿ ಸ್ವಲ್ಪ ಅರಿಶಿನ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ನೀರಿನ ಕ್ವಾಂಟಿಟಿಯನ್ನು ಸ್ವಲ್ಪ ಕಡಿಮೆನೇ ಹಾಕ್ಕೋಬೇಕು. ಇಲ್ಲಿ 1.5 ಗ್ಲಾಸ್ ಹಾಕಿದ್ದೀನಿ ಅಂದರೆ ಯೂಶ್ವಲಿ ಅನ್ನ ಮಾಡುವಾಗ ನಾವು 3 ಗ್ಲಾಸ್ ಹಾಕ್ತೀವಲ್ವ, 1.5 ಗ್ಲಾಸಿಗೆ ಅದರ ಡಬಲ್ ಹಾಕ್ತೀವಿ. ಇಲ್ಲಿ ನಾನು ಅರ್ಧ ಗ್ಲಾಸಷ್ಟು ಕಡಿಮೆ ಹಾಕ್ತಾಯಿದ್ದೀನಿ. ನಾನು ಅದು ಸ್ವಲ್ಪ ಉದುದ್ರಾಗಿ ದಮ್ ಕಟ್ಟಲಿಕ್ಕೆ ಬರಬೇಕಲ್ವ ಚೆನ್ನಾಗಿ, ಅದಕ್ಕೋಸ್ಕರ ಕೊನೆಯಲ್ಲಿ ನೀರನ್ನೆಲ್ಲ ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಅರ್ಧ ಅಥವಾ 1 ನಿಂಬೆಹಣ್ಣನ್ನು ಎಷ್ಟು ಹುಳಿ ಬೇಕೋ ಅಷ್ಟು ನೋಡಿಕೊಂಡು ನಿಂಬೆಹಣ್ಣನ್ನು ಹಿಂಡಿಬಿಟ್ಟು ವಿಷಲ್ ಬರೋ ರೀತಿ ಚೆನ್ನಾಗಿ ಅದನ್ನು ಕುದಿಸ್ಕೋಬೇಕು. ಅಷ್ಟರೊಳಗೆ ಅದು ಅನ್ನ ರೆಡಿ ಆಗೋ ಅಷ್ಟರೊಳಗೆ ಪಕ್ಕದಲ್ಲಿ ಬ್ರೆಡ್ ಟೋಸ್ಟು ಹಾಗೆಯೇ ಅದಕ್ಕೆ ಕಡಲೆ ಬೀಜ ಇರಲೇಬೇಕಲ್ವ ಚಿತ್ರಾನ್ನ ಅಂದರೆ, ಅದಕ್ಕೆ ಸ್ವಲ್ಪ ಕೊನೆಯಲ್ಲಿ ಒಂದು ಒಗ್ಗರಣೆನ ಕೊಟ್ಕೊತಾ ಇದ್ದೀನಿ. 4 ಸ್ಪೂನಷ್ಟು ಎಣ್ಣೆ, ಕಡಲೆ ಬೀಜ, ಕಡಲೆಬೇಳೆ ಹಾಗೆಯೇ ಒಣಮೆಣ್ಸಿಕಾಯಿನ ಹಾಕಿಬಿಟ್ಟು ಫ್ರೈ ಮಾಡಿ ಕುಕ್ಕರ್ನ ಓಪನ್ ಮಾಡಿ ಅದಕ್ಕೆ ಈ ಎಣ್ಣೆ ಏನು ಒಗ್ಗರಣೆ ಇರುತ್ತಲ್ವ ಇದನ್ನು ಸೇರಿಸ್ಬಿಟ್ಟು ಮತ್ತು ಲಿಡ್ಡನ್ನು ಅಂದರೆ ವಿಷಲನ್ನು ತೆಗೆದುಬಿಟ್ಟು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 5 ನಿಮಿಷ ದಮ್ ಆಗಲಿಕ್ಕೆ ಬಿಡಬೇಕು. ಆವಾಗ ನಿಮಗೆ ಇನ್ನೂ ಉದ್ದುದ್ರಾಗಿ ಪರ್ಫೆಕ್ಟಾಗಿ ನಾವು ಚಿತ್ರಾನ್ನ ನಾರ್ಮಲ್ ರೈಸನ್ನು ಮಾಡಿ ಹೇಗೆ ಮಾಡ್ತೀವೋ ಅದೇ ರೀತಿ ಬರುತ್ತೆ. ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿರುತ್ತೆ. ಕೇವಲ 10 ರಿಂದ 15 ನಿಮಿಷದೊಳಗೆ ನಮಗೆ ಕ್ವಿಕ್ಕಾಗಿ ಡಿಫ್ರೆಂಟ್ ಆಗಿರುವಂಥ ಲಂಚ್ ಬಾಕ್ಸ್ ರೆಡಿ ಆಗಿಬಿಟ್ಟಿರುತ್ತೆ. ಇದನ್ನು ಒಂದು ಸಲ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ. ಆ್ಯಕ್ಚುಲಿ ಇದನ್ನು ನಾವು ತುಂಬ ವರ್ಷಗಳ ಹಿಂದೆಯೇ ಮಂತ್ರಾಲಯಕ್ಕೆ ಹೋದಾಗ ರೈಲ್ವೆ ಸ್ಟೇಷನಲ್ಲಿ ಮಾಡಿ ಕೊಡ್ತಾಯಿದ್ರು. ಸೊ ಅಲ್ಲಿ ಟೇಸ್ಟ್ ಮಾಡಿದ್ದು. ಇದನ್ನು ನಾನೊಂದು ಸಲ ಟ್ರೈ ಮಾಡೋಣ ಅಂತೇಳಿ ಇವತ್ತು ಇದಕ್ಕೆ ಇನ್ನೊಂದು ಸ್ವಲ್ಪ ಮೆಂತ್ಯ ಸೊಪ್ಪು ಕೂಡ ಆ್ಯಡ್ ಮಾಡಿದ್ರು. ಬಟ್ ನಾನಿಲ್ಲಿ ಮೆಂತ್ಯ ಸೊಪ್ಪನ್ನು ಸ್ಕಿಪ್ ಮಾಡಿದ್ದೀನಿ. ತುಂಬ ಚೆನ್ನಾಗಿತ್ತು ಟೇಸ್ಟ್ ಅಂತೂ. ನಾವು ಅವತ್ತು ಯಾವ ರೀತಿ ತಿಂದಿದ್ವೋ ಸೇಮ್ ಟೇಸ್ಟ್ ಇತ್ತು ಅಂತಲೇ ಹೇಳ್ಬೋದು. ನೀವು ಕೂಡ ಟ್ರೈ ಮಾಡಿ ಒಂದು ಸಲ, ಡಿಫ್ರೆಂಟ್ ಆಗಿರುತ್ತೆ, ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ. ಇನ್ನು ಅದಕ್ಕೆ ಸೈಡ್ ಡಿಶ್ಶಾಗಿ ಸ್ವಲ್ಪ ಕಾರ್ನು ಹಾಗೆಯೇ ಸೌತೆಕಾಯಿನ ಆ್ಯಡ್ ಮಾಡಿ ಕೊಡ್ತಾ ಇದ್ದೀನಿ. ಇದು ಇವತ್ತಿನ ಲಂಚ್ ಬಾಕ್ಸ್ ಸೀರೀಸ್ನ ಡೇ 2. ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.